ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಅಶ್ವಿನ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಇವತ್ತು ನಮ್ಮ ಆಂಟಿ ಉಪ್ಪಿನಕಾಯಿ ಹಾಕ್ತಾಯಿದ್ರು, ಆಲ್ರೆಡಿ ಹೆಚ್ಚಿಟ್ಕೊಂಡ್ಬಿಟ್ಟಿದ್ರು. ಸೊ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಬಂದೆ. ಮಾವಿನಕಾಯಿನ ಇಲ್ಲಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ಅದಕ್ಕೆ ಉಪ್ಪನ್ನು ಕೂಡ ಹಾಕಿದ್ದಾರೆ. ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪು ಹಾಕ್ಕೋಬೇಕು, ಜಾಸ್ತಿ ಹಿಡಿಯುತ್ತೆ ಉಪ್ಪು ಇದಕ್ಕೆ. ಸೊ ಉಪ್ಪು ಸೇರಿಸ್ಕೊಂಡಿದ್ದಾರೆ. ಇದು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದು, ಎಲ್ಲ ಐಟಮ್ಸ್ನೂ ಈಗಲೇ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಇವತ್ತೇ ತಿನ್ಕೋಬೋದು ಆ ಥರ ಉಪ್ಪಿನಕಾಯಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದಾರೆ. ಹಾಗೆಯೇ ಬೆಲ್ಲ ಕೂಡ ಅವರ ಅಂದಾಜಿಗೆ ಹಾಕ್ತಾ ಇದ್ದಾರೆ, ಒಂದು 3ರಿಂದ 4 ಚಮಚದಷ್ಟು ಬೇಕಾಗತ್ತೆ ಅಂತ. ಇವರು ನಮ್ಮ ಥರ ಎಲ್ಲ ಅಳತೆ ಮಾಡಿ ಮಾಡೋದಿಲ್ಲ, ಅವ್ರಿಗೆ ಕೈ ಅಳತೆನೇ ಸಿಕ್ಕಿರುತ್ತಲ್ವ, ಹಾಗಾಗಿ. ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅದು ಪುಡಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಅಥವಾ ಮುಕ್ಕಾಲು ಚಮಚದಷ್ಟು ಮೆಂತ್ಯಕಾಳು, ಹಾಗೆಯೇ ಒಂದು 3ರಿಂದ 4 ಚಮಚದಷ್ಟು ಸಾಸಿವೆ, ಒಂದು 3 ಚಮಚ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಖಾರ ಎಷ್ಟು ಬೇಕು ನೋಡಿಕೊಂಡು ಒಣಮೆಣ್ಸಿನ್ಕಾಯಿ ಸೇರಿಸ್ಕೋಬೇಕು. ಇದರಲ್ಲಿ ಒಣಮೆಣ್ಸಿನ್ಕಾಯಲ್ಲಿ ಗುಂಟೂರು ಮತ್ತು ಬ್ಯಾಡಗಿ 2 ಮಿಕ್ಸ್ ಆಗಿದೆ. ಸೊ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಿಂಗು ಕೂಡ ಸೇರಿಸ್ಕೊಳ್ತಾ ಇದ್ದಾರೆ. ಇಷ್ಟು ಐಟಮ್ಸ್ನ ಸೇರಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಇದನ್ನು ರುಬ್ಬಿದಾದಮೇಲೆ ಕೊನೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನೋಡಿ, ನೀರು ಸೇರಿಸ್ಬಿಟ್ಟು ರುಬ್ಕೊಳ್ತಾ ಇದ್ದಾರೆ. ರುಬ್ಬಿದ್ದಾಗಿದೆ ಈಗ. ಈ ಥರ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೋಬೇಕು. ಬೆಳ್ಳುಳ್ಳಿ ಎಷ್ಟು ಹಾಕಿದ್ರೂ ನಡೆಯುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನ ಹಾಕಿ ಒಂದೇ ಒಂದು ರೌಂಡ್ ಸ್ವಲ್ಪ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಸ್ವಲ್ಪ ಜಜ್ಜಿ ಹಾಕಿದ್ರೂ ಕೂಡ ನಡೆಯುತ್ತೆ. ಈ ಆಂಟಿ ಬಂದಾಗೆಲ್ಲ ಹೊಸ ರುಚಿಗಳನ್ನ ಮಾಡ್ತಾ ಇರ್ತಾರೆ, ಎಲ್ಲ ಟ್ರೈ ಮಾಡೋದು ಅವ್ರಿಗೂ ತುಂಬ ಇಷ್ಟ, ಹೊಸ ಅಡುಗೆಗಳನ್ನ ಮಾಡೋದು. ಇವರು ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ತಂಗಿ. ಮಾವಿನಕಾಯಿ ನೋಡಿದ ತಕ್ಷಣವೇ ಉಪ್ಪಿನಕಾಯಿ ಹಾಕಬೇಕು ಅಂದ್ಕೊಂಡ್ರು. ಸೊ ಹಾಗಾಗಿ ಅವರೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಬಂದುಬಿಟ್ಟೆ, ವೀಡಿಯೋನಾದರೂ ಮಾಡ್ಕೊಳ್ಳೋಣ, ಚೆನ್ನಾಗಿ ಮಾಡ್ತಾರೆ, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಸೊ ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡಿದ್ದಾರೆ ನೋಡಿ, ಬಾಯಿಗೆ ಸಿಗ್ತಾ ಇರ್ಬೇಕು ಬೆಳ್ಳುಳ್ಳಿ, ಅವಾಗೆ ಚೆನ್ನಾಗಿ. ಈ ರುಬ್ಬಿರೋ ಮಿಶ್ರಣ ಎಲ್ಲ ಮಾವಿನಕಾಯಿಗೆ ಸೇರಿಸ್ಕೊಳ್ತಾ ಇದ್ದಾರೆ. ಇದಕ್ಕೆ ನೀರು ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡ್ಬೋದು, ನಿಮಗೆ ರಸ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಉಪ್ಪು ಮತ್ತು ಬೆಲ್ಲ ಎಲ್ಲ ಕರಗಿದ ಮೇಲೆ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಇದು. ಕೊನೆಯದಾಗಿ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಈಗ ಅರ್ಜೆಂಟ್ ಫಂಕ್ಷನ್ಗಾಗಿರ್ಬೋದು, ಅಥವಾ ಬೇರೆ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ, ಮನೇಲಿ ಏನೂ ಇಲ್ಲಪ್ಪ ನೆಂಚ್ಕೊಳ್ಳೋಕ್ಕೆ ಅಂದಾಗ ಈ ಥರ ದಿಢೀರ್ ಉಪ್ಪಿನಕಾಯಿನ ಮಾಡ್ಕೋಬೋದು. ಎಷ್ಟು ಈಸಿಯಾಗೂ ಇದೆ, ಟೇಸ್ಟಿಯಾಗೂ ಇರುತ್ತಲ್ವಾ. ಸೊ ನೀವು ಕೂಡ ಟ್ರೈ ಮಾಡಿ ಆಯಿತಾ. ನೋಡಿ, ಒಗ್ಗರಣೆಗೆ ಇಲ್ಲಿ ಒಂದು 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಸಾಸಿವೆ ಸಿಡಿಸ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡ್ರು. ಈಗ ಇದೆಲ್ಲ ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡಬೇಕು, ಎಣ್ಣೆನ ಆಫ್ ಮಾಡ್ಕೊಂಡ್ಬಿಟ್ಟು. ನೋಡಿ, ಬೆಳ್ಳುಳ್ಳಿ ಎಲ್ಲ ಆಗಿದೆ. ಈಗ ಹಿಂಗೂ ಕೂಡ ಹಾಕ್ಕೊಳ್ತಾ ಇದ್ದಾರೆ. ಒಂದು ಸ್ವಲ್ಪ ಮುಂಚೆನೇ ಹಾಕಿದ್ರು, ಇವಾಗ ಎಣ್ಣೆಲಿ ಹಾಕಿದ್ರೆ ಇನ್ನೂ ಸ್ವಲ್ಪ ಅದು ಫ್ಲೇವರ್ ಬರುತ್ತಲ್ವ, ಹಾಗಾಗಿ ಹಾಕ್ತಾಯಿದ್ದಾರೆ. ಇವಾಗಿದು ಫುಲ್ಲು ಎಣ್ಣೆ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಇದನ್ನು ಉಪ್ಪಿನಕಾಯಿಗೆ ಸೇರಿಸ್ಕೋಬೇಕು. ನೋಡಿ, ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಆಲ್ರೆಡಿ. ಈ ಒಗ್ಗರಣೆ ಕೊಟ್ಮೇಲೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ನೋಡಿ, ತಣ್ಣಗಾಗಿದೆ ಈಗ ಎಣ್ಣೆ ಎಲ್ಲ. ದಿಢೀರ್ ಉಪ್ಪಿನಕಾಯಿ ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ರು, ಎಷ್ಟು ಈಸಿಯಾಗೂ ಎಷ್ಟು ಬೇಗನೂ ಮಾಡಿದ್ರು ಅಲ್ವಾ. ಇವಾಗ ಎಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಳಸ್ಕೋಬೋದು. ಇವಾಗಲೇ ಇದನ್ನು ಊಟಕ್ಕೆ ನೆಂಚ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ತೀರಲ್ವಾ. ಟ್ರೈ ಮಾಡಿದ್ಮೇಲೆ ರುಚಿಯಾಗಿತ್ತು ಅಂತ ಹೇಳಿ ಆಯಿತಾ. ಹಾಗೆಯೇ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.